ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾನು ಫಿಟ್ನೆಸ್ ವ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಡೇ 1 ಆಫ್ ಫಿಟ್ನೆಸ್ ವ್ಲಾಗ್. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ನಾನು ಜಿಮ್ಗೆ ಹೊರಟೆ. ಟೈಮ್ ಬಂದು ಇವತ್ತು 5:30 ಆಗಿದೆ. ಬಟ್ ಯಾವಾಗಲೂ ನಾನು 4ಗೆ ಎದ್ದು 4:30 ಹಂಗೆ ರೀಚ್ ಆಗ್ತಿದೆ. 4:35 ಆ ಥರ ಬೇಗ ಹೋಗ್ತಿದೆ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ನ್ಯೂ ಇಯರ್ ಇವಾಗ ತಾನೇ ಮುಗ್ದಿತ್ತಲ್ಲ, ಅದೇ ವೈಬಲ್ಲಿದ್ದೆ. ಸೊ ಇದರೊಳಗೆ ಬೇಗ ಆಗಲಿಲ್ಲ. ಬಟ್ ಆದರೂ ನಾನು ಜಿಮ್ಗೆ ಹೋಗಲೇಬೇಕು, ಸ್ಯಾಟರ್ಡೆ ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡ್ಬೋದಾಗಿತ್ತು. ಬಟ್ ಚಾನ್ಸ್ ತೊಗೋಬಾರ್ದು ಅಂದ್ಬಿಟ್ಟು ಫುಲ್ ಬಾಡಿ ವರ್ಕೌಟ್ ಮಾಡ್ಕೊಂಬರೋಣ ಅಂತ ಹೋದೆ. ಜಿಮ್ಗೆ ಹೋಗಿದ ತಕ್ಷಣ ನಾನು ಫಸ್ಟ್ ಮಾಡೋದೇ ವಾರ್ಮಪ್ಪು. ವಾರ್ಮಪ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನೀವು 10 to 15 ಮಿನಿಟ್ಸ್ ವಾರ್ಮಪ್ ಮಾಡಿ. ಯಾವುದೇ ವಾರ್ಮಪ್ ಮಾಡ್ದಿರ ನೀವು ವರ್ಕೌಟ್ ಸ್ಟಾರ್ಟ್ ಮಾಡಬೇಡಿ. ಸೊ ವಾರ್ಮಪ್ ಎಲ್ಲ ಆದಮೇಲೆ ನಾನು ಸ್ಟೆಪ್ಪರು ಮತ್ತು ಫುಲ್ ಬಾಡಿ ವರ್ಕೌಟ್ಸ್ ಮಾಡಿದೆ. ಅಟ್ ಲಾಸ್ಟ್ ನಾನು ಕಾರ್ಡಿಯೋ ಮಾಡಿದೆ. ಸೊ ಮಂಡೆಯಿಂದ ನಾನು ಸ್ಟ್ರೆಂತ್ ವರ್ಕೌಟ್ ಶುರು ಮಾಡ್ತೀನಿ. ಸೊ ಇವತ್ತು ವ್ಲಾಗ್ ಬಂದುಬಿಟ್ಟು ಬರೀ ಫುಲ್ ಬಾಡಿ ವರ್ಕೌಟ್ಸ್ ಅಷ್ಟೇ. ಜಿಮ್ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ. ಜಿಮ್ಗೆ ಹೋಗೋದ್ರಿಂದ ನನಗೆ ಎಷ್ಟೊಂದು ಜನ ಕೇಳ್ತಾರೆ, ಎಷ್ಟೊಂದು ಸಣ್ಣ ಇದೆಯಾ, ಏನಕ್ಕೆ ಜಿಮ್ಗೆ ಹೋಗ್ತೀಯಾ ಅಂತ. ಆ್ಯಕ್ಚುಲಿ ನಾನು ಸಣ್ಣ ಆಗಿದ್ದೆ ಜಿಮ್ಗೆ ಹೋದ್ಮೇಲೆ. ಐ ಲಾಸ್ಟ್ ಅರೌಂಡ್ 8 to 9 kgs. ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೇನೇನು ಬೆನಿಫಿಟ್ಸ್ ಆಗಿದೆ ಅಂದರೆ, ನಾನು ವೆಯ್ಟ್ ಲಾಸ್ ಮಾಡಿದೆ, ಮತ್ತು ನಂದು ಫ್ಲೆಕ್ಸಿಬಿಲಿಟಿ ಮತ್ತು ಮೆಂಟಲ್ ಹೆಲ್ತ್ ಆ್ಯಂಡ್ ಆ್ಯಂಗ್ಸೈಟಿ, ಸ್ಟ್ರೆಸ್ ಎವ್ರಿಥಿಂಗ್ ಬೆಟರ್ ಆಗ್ತಾ ಬಂತು. ಸೊ ಆಮೇಲೆ ನಾನು ಸ್ವಲ್ಪ ಮತ್ತೆ ಸಣ್ಣ ಆದಮೇಲೆ ಗ್ಯಾಪ್ ತೊಗೊಂಡೆ. ಜಿಮ್ಗೆ ಹೋಗೋದು ಬಿಟ್ಟೆ ಒಂದು ಮಂತು. ಬಟ್ ಆದಮೇಲೆ ನನಗೆ ಮತ್ತೆ ಸ್ಟಾರ್ಟ್ ಆಯಿತು ಹೋಗ್ಬೇಕಂತ. ಮತ್ತೆ ಇವಾಗ ರೀಸ್ಟಾರ್ಟ್ ಮಾಡಿದ್ದೀನಿ. ಗರ್ಲ್ಸ್ಗೆ ಏನು ಬೆನಿಫಿಟ್ ಅಂದರೆ, ಸ್ವಲ್ಪ ಜನಕ್ಕೆ PCOD ಮತ್ತು PCOS ಅಂತ ಇರುತ್ತೆ. ಅದು 100ಅಲ್ಲಿ 90 ಮೆಂಬರ್ಸ್ಗೆ ಇದ್ದೇ ಇರುತ್ತೆ. ಸೊ ನೀವು ಹೋಗಿ ಡಾಕ್ಟ್ರ್ ಹತ್ರ ಮೆಡಿಕೇಷನ್ಸ್ ತೊಗೊಂಡ್ರು ಮತ್ತೆ ಆ ಮಂತ್ ಸರಿ ಆಗುತ್ತೆ. ನೆಕ್ಸ್ಟ್ ಮಂತಿಂದ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಸೊ ದಟ್ ನೀವು ಜಿಮ್ಗೆ ಸೇರೋದ್ರಿಂದ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಡಯಟ್ ಪ್ಲ್ಯಾನ್ನ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ವರ್ಕೌಟ್ ಮಾಡಿದ್ರೆ PCOD PCOS ಇಂದ ಕಂಪ್ಲೀಟಾಗಿ ರಿಕವರ್ ಆಗ್ತೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.